ಬನ್ರಮ್ಮ, ಒಬ್ಬರಿಂದೊಬ್ರು ಸೈನ್ ಮಾಡಿ ಬರ್ರಿ. ನಿಮ್ಮದು ಐಡೆಂಟಿ ಕಾರ್ಡುಗಳು ಡಾಕ್ಯುಮೆಂಟ್ಗಳು ಏನೇನು ತಂದಿರ ಕೊಡ್ರಿ ಇಲ್ಲಿ. ಅದನ್ನೆಲ್ಲ ನಾನು ನೋಡ್ತೀನಿ, ಎಲ್ಲ ಸರಿ ಆಯ್ತೋ ಇಲ್ಲೋ ಅಂತ ನೋಡ್ಬಿಟ್ಟು ಆಮೇಲೆ ಆ್ಯಡ್ ಮಾಡ್ತೀನಿ. ಸರ ಎಲ್ಲರ ಹತ್ರಕ್ಕೂ ಇಸ್ಕೊಂಡು ಅದು ಏನೇನೋ ಹೇಳಿದ್ರಲ್ಲ ಅವನ್ನೆಲ್ಲವೂ ಈ ಪುಸ್ತಕದಾಗ ಹಾಕಿದ್ದೀನಿ ನೋಡ್ರಿ ಸರ, ಎಲ್ಲ ಇದ್ರಾಗ ಅದಾವ. ಹೌದಾ, ತಂಬರಮ್ಮ ಅದನ್ನ ಈ ಕಡೆಗೆ. ಇದು ತಗೊಳ್ರಿ ಈ ಪುಸ್ತಕನ. ಇದು ಎಲ್ಲರೂ ಇದ್ರಾಗೆ ನಿಮ್ಮ ಹೆಸ್ರುಗಳ್ನ ಬರೆದು ಸೈನ್ ಮಾಡ್ರಿ. ರುಕ್ಮಿಣಿ, ಮತ್ತೆ ನೋಡ, ಮತ್ತೆ ನೀನಷ್ಟೇ ಸೇರ್ತೀಯ, ನಿಮ್ಮ ಅತ್ತೆನೂ ಸೇರಿಸ್ತೀಯ? ಹೆಂಗೆ ಇಬ್ರು ಒಂದೇ ಸಂಘದಾಗ ಇರ್ತೀರ ಏನು ನೋಡ್ರಿ ಮತ್ತೆ? ಇಲ್ಲ ಪಾರಕರ, ನಾನು ಒಬ್ಬಳೆ ಸೇರ್ತೇನೆ ತಗೊಳ್ರಿ. ನಮ್ಮ ಅತ್ತೆನೂ ಮತ್ತು ನನಗೂ ಅಂತಂದ್ರೆ ನನ್ನ ಗಂಡ ಇಬ್ಬಿಬ್ರದ್ದು ದುಡ್ಡು ಕಟ್ಟಲ್ಲ ಅವನು. ಸುಮ್ಮನೆ ಮತ್ತೆ ಮನೆಗೆ ಗದ್ಲೆದೇಳ್ತತಿ. ನಂದು ಒಬ್ಳದೇ ಹೆಸ್ರು ಬರ್ಕೊಳ್ರವ. ಏನೇ ಪಾರಿ, ಅಕ್ಕಿ ಹತ್ರ ಏನೇ ಮಾತಾಡ್ತೀಯಾ ಕಿವಿಯಾಗೆ? ಪರಕ, ಅವ ನೆಟ್ಟಿಗೆ ಏನಂತಂದು ಹೇಳ ಮುದುಡಿಗೆ. ಇಲ್ಲ ಅಂತಂದ್ರೆ ಮತ್ತೆ ಏನೇನ ಕೇಳಿಸ್ಕೊಂಡು ಏನೇನ ತಿಳ್ಕೊಂಡು ಎಲ್ಲರ ಹತ್ರಕ್ಕೂ ಜಗಳ ಮಾಡಿದ್ದು ಸಂಘಕ್ಕೆ ಮತ್ತೆ ಸೇರ್ತತೋ ಇಲ್ಲೋ ಕೇಳು. ಏನೋ ನನ್ನ ಸಂಘಕ್ಕೆ ಸೇರ್ಸ್ಕೊಂತೀರ ಇಲ್ರೋ ಬಿಡಾಡಾರ? ನನ್ನ ಏನು ಮಾತಾಡವಲ್ರಲ್ಲ ನೀವು? ಏನಮ್ಮ ಅವ್ರದ್ದು? ಅವರು ಸಂಘಕ್ಕೆ ಸೇರ್ತಾರ ಏನಮ್ಮ? ವಯಸ್ಸೆಷ್ಟಮ್ಮ ಅವ್ರದ್ದು? ಏನು ಬೋಳ್ಗುಂಡ ನನಗೆ ವಯಸ್ಸಾಗೈತಿ ಅನ್ನಕತ್ತಾನ? ಎಲ್ಲ ಅವನ ತಡೆ, ಅವನಿಗೆ ಮಾಡ್ತಾನ. ಅವನಿಗೆ ನಮ್ಮೂರಿಗೆ ಬಂದು ನನಗೆ ಮಾತಾಡ್ತಾನ ಅವನು. ಬೋಳ್ಗುಂಡ ತಂದೊಯ್ದು ನನಗೆ ವಯಸ್ಸಾಗೈತಿ ಅಂತ ನೋಡ. ನನಗೆ ಒಂದು 60-70 ವರ್ಷ ಆಗಿತ್ತಾ? ಅಷ್ಟಕ್ಕೊಂದು ವಯಸ್ಸಾಗಿತ್ತ ನನಗೇನು? ಶಾರದಕ್ಕ, ಕರೆಕ್ಟಾಗಿ ಹೇಳವ ಮುದುಡಿಗೆ. ಏನೇನೋ ಮಾತಾಡ್ತತ್ ನೋಡಲ್ಲ, ಸರಿಗೆ ಬೈಯಕತ್ತೈತಿ. ಇದು ಕಾಡ್ದಾಗ ಇನ್ನೂ ಏನೇನೋ ಆಯ್ತೋ ಏನವ. ಅಜ್ಜಮಾರ, ನಿಮಗೆ ವಯಸ್ಸಾಗೈತಿ ಬೇಡ, ನಿಮ್ಮ ಸೊಸೆನೇ ಹೆಸರು ಸೇರ್ಸಿದ್ರಾಕ ತಗೊಳ್ರಿ. ಏನೋ ಹೇಳ್ತಾನೆ, ಏನು ಕೇಳವಳು ನೋಡು. ಯಾರು ಒಬ್ರು ಹತ್ರ ಬಂದು ಮಾತಾಡ್ರಿ. ಯವ್ವ ಶಾರದಕ್ಕ, ನಾನಂತೂ ಏನು ಹೇಳಲ್ಲವ. ಇತ್ಲ ಸರ್ಕಂತ ನೀನೇ ಬಂದು ಹೇಳ್ಬಾ. ಎಲ್ಲ ಊರ್ ಬಿಡಾಡಿ ಪ್ರೇಮಿ, ನಾನೇನಾರ ಅಂತಾನೆ ಅಂತಂದು ಇಲ್ಲಿ ಕುಂತಾಳ ಅತ್ಲಾಗೆ ಎದ್ದೋಕಿಯಾ? ನೋಡ್ ಶಾರದಕ್ಕ, ಹೆಂಗ ಮುದುಡಿನ ಹೆಂಗ್ ಮಾತಾಡ್ತಾಳೆ. ಆಕಿ ತಂಟಿಗೆ ಹೋಗಲ್ಲ, ಆಕಿ ತಕರಾರಿಗೆ ಹೋಗಲ್ಲ, ಆದ್ರೂ ನಮ್ಮನ್ ಬಿಡೋದಿಲ್ಲವ. ಇರ್ಲಿ ಬಿಡ್ಲೆ ಪ್ರೇಮಿ, ಕಿವಿ ಕೇಳಿಸೋದಿಲ್ಲ ಅದಕ್ಕೆ. ನಾ ಹೇಳ್ತಾನೆ ಸುಮ್ನೀರು. ಎಮ್ಮ ಕೆಂಚಕ್ಕ, ಕೇಳಿಸಕತ್ತ? ಹೇಳ್ ಶಾರದವ, ಏನೇ ಹೇಳಕತ್ತಿ ಹೇಳು, ಕೇಳಕತ್ತೈತೆ ಹೇಳು. ನೀನ್ ಬೇಡ, ನಿನ್ ಸೊಸಿನೇ ಸೇರ್ಸೋಣ, ಇನ್ನು ವಯಸ್ಸು ಚಿಕ್ಕದೈತೆ, ಅವ್ರನ್ನ ಸೇರ್ಸೋಣ ತಗೊಳ್ರಿ ಅಂತ ಹೇಳ್ತಾ ಇದಾರ ಅವರು. ನಾನು ಮನೆಗೆ ಯಜಮಾನಿ, ನನ್ನ ಬಿಟ್ಟು ಆಕಿ ಸೇರಿಸ್ತೀರಾ? ಅದು ನಾನು ತಂದು ಮೂಳಾಕಿ, ಆಕಿನ ಹೆಂಗೆ ಸೇರಿಸ್ತೀರಿ ನೀವು ನನ್ನ ಬಿಟ್ಟು? ಶಾರದಾ, ಶಾರದಾ, ಬಾರ್ಲೆ ಇಲ್ಲಿ. ಎಲ್ಲೋಗಿದಿ ಎಷ್ಟೊತ್ತು? ಅಯ್ಯೋ, ನಮ್ಮ ಮನೆಯವ್ರು ಕರೆಯಕತ್ತಾರ ತಡೆಯವ, ಏನಂತ ಕೇಳಿ ಬರ್ತೀನಿ. ಬಂದೆ ತಡ್ರಿ, ಗಿರ್ಜನ್ ಮನೆಗಿದ್ದೆ. ಅದೇ ಸಂಗತ್ ಸರ್ ಬಂದಿದ್ರಲ್ಲ, ಮಾತಾಡಕತ್ತಿದ್ವಿ, ಬರ್ತಾ ಇದೀನಿ ತಡ್ರಿ. ಗಿರ್ಜಿ ಹೋಗ್ಲಿ, ಎಷ್ಟೊತ್ತಾತು ಬಂದು ಕೂತ್ಕೊಂಡು. ಆ ಸಾರು ಬಂದು ಎಷ್ಟೊತ್ತಾತು? ತೊಟ್ಟು ಚಾ ಚುರ್ಮುಡಿತ್ನಾರ ತಗೊಂಬರುವಾಗೆ ಬಾಯೆಲ್ಲ ಒಣಗೋಗೈತಿ. ಅಯ್ಯ, ನೀವೇ ಬಂದ್ರಾ? ಬರ್ರಿ ಮತ್ತೆ, ಆತಲೆ ಎಲ್ಲ ಮುಗಿಯೋಕೆ ಬಂತು. ಒಂದು ಸ್ವಲ್ಪ ಹೊತ್ತು ಬರ್ರಿ, ಮುಗ್ದ ಹೊತ್ತು ಹೋಗ ನನ್ನ ಜೊತೆಗೆ ಮನೆಗೆ. ಏನು ಎಲ್ಲ ಮಹಿಳಾ ಮಣಿಗಳು ಎಲ್ಲ ಇಲ್ಲೇ ಸೇರ್ಬಿಟ್ಟಿದ್ದೀರಾ? ಅಯ್ಯ ಬರ್ರಿ ಗೌಡ್ರೆ, ನೀವೇ ಕರ್ಕೊಂಬಂದು ಬಿಟ್ಟು ಇಲ್ಲಿ ನೀವು ಹೋಗ್ಬಿಟ್ರೆ ನಮಗೆ ಏನು ಗೊತ್ತಾಗತ್ತೆ ಹೇಳ್ರಿ. ಬರ್ರಿ ಒಂಚೂರು, ಅವ್ರು ಏನು ಎತ್ತ ಅಂತಂದು ಹೇಳಕತ್ತಿದ್ದಾರೆ, ನೀವು ಒಂಚೂರು ತಿಳಿದಂತಾರು ಜೊತೆಗಿದ್ರೆ ನಮಗೂ ಒಂಚೂರು ಸಹಾಯ ಆಕತ್ತಪ್ಪ. ಇಲ್ರಿ ಸರೋಜಕರ, ಹೊರಗೆ ನಂದೊಂಚೂರು ಕೆಲ್ಸ ಇತ್ತು, ಹೊಲಕ್ಕೆ ಹೋಗ್ಬೇಕಾಗಿತ್ತಾ, ಹೋಗಿ ಬರ್ತಾನೆ. ಅಷ್ಟರೊಳಗೆ ನೀವು ಮಾತಾಡ್ತೀರಿ ಸರ ಅಂತಂದು ಹೇಳಿದ್ದೆ, ಹಂಗಾಗಿ ಒಂಚೂರು ಬರೋದು ತಡ ಆಯ್ತು ನೋಡ್ರಿ. ಹೌದಾ, ಸರಿ ಬಿಡ್ರಿ ಹಂಗಾದ್ರೆ. ಮತ್ತೆ ನೋಡ್ರಿ ಗೌಡ್ರ, ಅದೇನೋ ಸರ್ಟಿಫಿಕೇಟು ಅದು ಇದು ಬೇಕು ಅಂತಂದ್ರು, ತಂದು ಎಲ್ಲಾರು ಕೊಟ್ಟಿದೇವಿ. ಆಧಾರ್ ಕಾರ್ಡ್ ಅಂತ ಏನೇನೋ ಹೇಳಿದ್ರಪ್ಪ, ಕೊಟ್ಟಿದ್ದಾವೆ ನೋಡ್ರಿ. ಅದೇನೋ ಡಾಕ್ಯುಮೆಂಟ್ ಏನದು ಡಾಕ್ಯುಮೆಂಟರಿ, ಅದನ್ನ ಮಾಡ್ಕೊಂಡಾರಂತ ನೋಡ್ರಿ. ಹೌದೌದು ಸರೋಜಕರೇ, ಮತ್ತು ಅವೆಲ್ಲ ಬೇಕು. ಅದು ಡಾಕ್ಯುಮೆಂಟ್ರಿ ಅಲ್ರಿ ಸರೋಜಕರೇ, ಡಾಕ್ಯುಮೆಂಟ್ಸ್. ನಿಮ್ಮವೆಲ್ಲಯ ಅವ್ನು ತಗೊಂಡೋಗಿ ಅದೇನು ಒಂದು ಸಂಘ ನೋಂದಣಿ ಆಗ್ಬೇಕು ಅಂತಂದರೆ ಅವೆಲ್ಲ ಕೊಡ್ಬೇಕು ನಾವು ಅವರಿಗೆ. ಕೊಟ್ಟರೆ ನಿಮ್ದೆಲ್ಲ ಹೆಸರು, ನಿಮ್ಮದು ವಿಳಾಸ ಎಲ್ಲದನ್ನು ಬರೆದು ಅದನ್ನೆಲ್ಲ ಒಂದು ಫಾರಮಾಗೆ ತುಂಬಿ ಕೊಡ್ತಾರೆ. ಆಮೇಲೆ ನಿಮ್ಮದು ಸಂಘ ರೆಡಿ ಆಕತಿ. ಆಮೇಲೆ ನೀವೇನು ಬೇಕೋ ಅದೇನಿರ್ತದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅಂತೂ ಇಂತೂ ನಮ್ಮೂರಾಗ ಒಂದು ಸಂಘ ಓಪನ್ ಮಾಡಿದ್ರಿ ಬಿಡ್ರಿ.
ಯಾಕ್ರಿ ಗೌಡ್ರೆ ಹಂಗಂತೀರಾ? ಮತ್ತು ನಾವು ಹೆಣ್ಮಕ್ಳು ಮತ್ತೆ ಗಂಡಿನ ಜೇಬ್ನಾಗ ಒಂದು 10 ರೂಪಾಯಿನೋ 1 ರೂಪಾಯಿನೋ 2 ರೂಪಾಯಿನೋ ಸಿಗ್ತಾ ಇರ್ತೈತಪ್ಪ. ಮತ್ತು ಅದನ್ನೆಲ್ಲ ನಾವು ಎಲ್ಲಿಡೋಣ? ಅಲ್ಲಿ ಇಲ್ಲಿ ಇಟ್ಟರೆ ಇಲ್ಲಿ ಹೆಗ್ಣಗಳೆಲ್ಲ ತಗೊಂಡೋಕವೆ. ಅದನ್ನೇ ನಾವು ತಗೊಂಬಂದು ಇಲ್ಲೊಂದು ಸಂಘ ಅಂತಂದು ಕೊಟ್ರೆ ಅದೇ ನಮ್ಗೆ ಉಳಿತಾಯ ಆಗತ್ತಲ್ಲ, ನಮ್ಮ ಕಷ್ಟ ಕಾಲಕ್ಕೆ ಆಗತ್ತಲ್ಲ ಗೌಡ್ರೆ. ಹೌದೌದು ಬಿಡ್ರಿ ಗೀತಕ್ಕರೆ, ಏನು ಗಂಡನ ಜೇಬ್ನಾಗ 1 ರೂಪಾಯಿ ಬಿಡಂಗಿಲ್ಲ ಬಿಡ್ರಿ. ನಿಮಗೆ ಹೆಣ್ಮಕ್ಳ ಕೈಯಾಗ ಆ 1 ರೂಪಾಯಿ ಸಿಕ್ಕರೂ ಬಿಡಲ್ಲ, 10 ರೂಪಾಯಿ ಸಿಕ್ಕರೂ ಬಿಡಲ್ಲ. ಗಂಡಿಗೆ ಹೇಳಿಲ್ದಂಗೆ ತಗೊಂಡೋಗಿ ಸಾಸಿವೆ ಡಬ್ಬದೋಗು ಇಲ್ಲ ಇಲಿ ಹೆಗ್ಣಗಳ ಬಾಯಿನಾಗ ಹಾಕ್ಬಿಡ್ತೀರಾ. ಆಮೇಲೆ ಅಯ್ಯೋ ನಾನು ಅಲ್ಲಿಟ್ಟಿದ್ದೆ ಇಲ್ಲಿಟ್ಟಿದ್ದೆ ಅಂತ ಹುಡ್ಕೋದಕ್ಕಿಂತ ಇಂಥದ್ದೊಂದು ಸಂಘ ಮಾಡಿದ್ರೆ ಭಾರಿ ಒಳ್ಳೇದಾಗತ್ತೆ ಬಿಡ್ರಿ. ಸಿದ್ಧ ಬಂದೇನಪ್ಪ, ನೋಡಪ್ಪ ನನ್ನನ್ನು ಸಂಘಕ್ಕೆ ಸೇರಿಸ್ಕೇನಲ್ಲ ಅಂತಾನೆ ಇವನು ಬೋಳ್ಗೊಂಡೇನಂತಾನೆ, ವಯಸ್ಸಾಗಿತ್ತು ನಿನಗೆ ಅಂತಾನೆ. ಅಜ್ಜಮಾರೆ ಮತ್ತು ವಯಸ್ಸಾಗಿಲ್ಲೇನ್ರಿ ನಿಮಗೆ? ಕಾಡು ಬಾ ಅಂತತಿ, ನಾಡು ಹೋಗು ಅಂತತಿ. ಈ ವಯಸ್ಸಿನಾಗ ಯಾದಕ್ರಿ ನಿಮ್ಮ ಸಂಘ? ನಿಮ್ಮ ಸೊಸೆನಾರ ಸೇರಿಸಿದ್ರೆ ಅವರು ಮುಂದೆ ಬದುಕರು ಬಾಳೋರಪ್ಪ, ಅವ್ರಿಗಾರ ಒಂದು ಜೀವನಕ್ಕೆ ಅನುಕೂಲ ಆಕತಿ. ನೀವು ಸೇರ್ಕೊಂಡೇ ಮಾಡ್ತೀರಾ? ಎಲ್ಲ ಬೋಳ್ಗುಂಡ ಈ ಮುದ್ಕಿಗೆ ಕಿವಿ ಕೇಳಿಸಲ್ಲ ಏನಿಲ್ಲ, ಏನಂದ್ರೆ ಸುಮ್ಮನೆ ಇರ್ತಾಳೆ ಅಂತಂದು ನನ್ನ ಮಂಗ ಅಂತೀಯ ನೀನು? ತಡಿ ಮಾಡ್ತಾನೆ ನಿನಗೆ. ಯಾಕೆ ಆಗ್ಲಿಂದ ನಾನು ನೋಡಕತ್ತೀನಿ ಹಂಗೆ ಒಂದೇ ಸಮನೆ ನನಗೆ ಏನೋ ಮಾತಂತಾನೆ ಅದ ನನಗೆ. ಏಯ್ ಸರ್ಕಳ್ರಿ ಇಲ್ಲಿ, ಬಿಡಾಡಾರ ಅಡ್ಡಾಡ್ಕೊಂತದಾರ ಇಲ್ಲಿ, ಸರ್ಕಳ್ರಿ ಇಲ್ಲಿ. ಅವ್ನು ಇವತ್ತೊಂದು ಗತಿ ಕಾಣಿಸ್ತಾನ ಅವನಿಗೆ, ಅವನಿಗೇನೋ ಗ್ರಾಚಾರ ಅನಿಸ್ತತಿ. ಎಲ್ಲ ಬೋಳ್ಗುಂಡ ನನ್ನ ಮಗನೇ, ನನ್ನ ಮಂಗ ಅಂತೀಯ ನೀನು? ಕಿವಿ ಕೇಳೋದಿಲ್ಲ ಅಂತೀಯ? ನನಗೆ ಏಜಾಗೈತಿ ಅಂತೀಯ ನೀನು? ಹೆಂಗೆ ಬೇಕು ಹಂಗೆ ಮಾತಾಡ್ತೀಯ? ನಮ್ಮೂರಿಗೆ ಬಂದು ನನಗೆ ಮಾತಾಡ್ತೀಯ ನೀನು? ಬಾ ನನ್ನ ಮಗನೇ, ಇವತ್ತು ನಿನ್ನ ಈ ಚಾಕದಾಗ ಹಂಗೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾನೆ, ಮುಗೆ ಪೀಸ್ ಪೀಸ್ ಮಾಡಾಕ್ಬಿಡ್ತಾನೆ ಬಾ ನಿನ್ನ ಇವತ್ತು. ಅಯ್ಯೋ ಅಯ್ಯೋ ಏನಾರ ಮಾಡ್ಗಿಡಿತು, ಹಿಡ್ಕಳೆ ಗೌಡ್ರೆ, ಹಿಡ್ಕಳ್ರಿ ಆ ಮುದುಕಿಯ. ಮತ್ತೆ ಚುಚ್ಚಿ ಗಿಚ್ಚಿ ಸಾಯಿಸ್ಗಿಸಿತ್ತು ಪಾಪ. ಸಾಹೇಬ್ರು ನಮಗೆ ನೋಡಿದ್ರೆ ಒಳ್ಳೇದು ಮಾಡಕ್ಕೆ ಅಂತ ಬಂದತಿ, ಈ ಮುದುಕಿ ಏನೇನೋ ಕೇಳಿಸ್ಕೊಂಡು ಏನೇನೋ ಇನ್ನೇನೋ ತಿಳ್ಕೊಂಡು ಸಾಯಿಸಕ್ಕೆ ಹೊಂಟದ. ಹಿಡ್ಕಳ್ರಿ ಗೌಡ್ರೆ. ಅಯ್ಯೋ ಅತ್ತಾರ ಬಿಡ್ರಿ ಅವ್ರನ್ನ ಯಾಕ್ರಿ ಹಂಗೆ ಎಳ್ಕೊಂಡು ಸಾಯಿಸಕತ್ತೀರಾ? ಬಿಡ್ರಿ ಅತ್ತಾರ. ಏ ಬುಳ್ಗೊಂಡ, ತಲೆಗೆ ಒಂದು 4 ಕೂದಲಿಲ್ಲ, 1000 ಮಾತಾಡ್ತೀಯ ನೀನು? ನನಗೆ ಮಾತಾಡ್ತೀಯ ನೀನು? ನೋಡಿ ನನ್ನ ತಲೆಗೆ ಎಷ್ಟು ಕೂದಲದಾವೆ. ಅಯ್ಯೋ ವಯಸ್ಸಾಗಿದೆ ಅಂತೀಯ? ನಿನಗೆ ಕಣಲೆ ವಯಸ್ಸಾಗಿರೋದು, ನನಗ ನಿನ್ನ ಮಕ ಮುಚ್ಚ ಕೈ ಕಾಲು ನೋಡು ಒಳ್ಳೆ ಕಟ್ಟಿಗೆಗಿದಾವೆ ಕಟ್ಟಿಗೆ. ಮತ್ತು ನನಗೆ ಮಾತಾಡ್ತಾನೆ ಇವನು. ಅಯ್ಯೋ ಗೌಡ್ರೆ ಬಿಡಿಸ್ರಿ, ನೋಡ್ಕೊಂಡ್ ನಿಂತಿರಲ್ರಿ, ಈ ಮುದಿಕ್ ನನ್ ಸಾಯಿಸ ಬಿಡ್ತತ್ರಿ ಇವತ್ತು. ಏ ಬಿಡಬೇ. ಬರ್ರಿ ಅತ್ತರ ಈ ಕಡೆಗೆ. ನೀವೇನ್ರಿ ಸಾಯಿಸಕ್ಕೆ ಹೋಗಿರಾ? ನೀವೇ ಸೇರುವಂದ್ ಬಿಡವ ನಮ್ಮವ್ವ ನಮ್ಮ ತಾಯಿ ಸಂಘಕ್ಕೆ, ನಾವೇನು ಸೇರೋದಿಲ್ಲ. ಏ ಅಮ್ಮ ಬಿಡಬೇ, ನೀ ಏನು ಅವ್ರನ್ನ ಸಾಯ್ಸಕ್ಕೆ ಹೊಂಟಿಯಲ್ಲ, ಏನಾಗಿತ್ತು ನಿನಗೆ? ಅಯ್ಯೋ ಶಿವನೇ, ಸರ್ಕ ಸರ್ಕ ಹಿಂದಕ್ಕೆ ಸರ್ಕ. ರೀ ಗೌಡ್ರೆ, ಈ ಮುದುಕಿ ಸಂಘಕ್ಕೆ ಸೇರ್ತತಿ ಅಂದ್ರೆ ನಾನಂತೂ ಇದನ್ನ ತಗೊಳಲ್ಲಪ್ಪ. ನಾನು ಒಕ್ಕನಪ್ಪ, ನಮ್ಮ ಸಾಹೇಬ್ರಿಗೆ ಹೇಳ್ತೀನಿ, ನನ್ನ ಕೈಲಿ ಆಗೋದಿಲ್ರಿ ಆ ಊರಿಗೆ ಸಂಘ ಮಾಡ್ಕೊಡೋದು ಅಂತಂದು. ಯವ್ವ ಇವತ್ತು ಬದುಕಲ್ ಬಿಡಪ್ಪ ನಾನು. ಗೌಡ್ರೆ ನೀವು ಬೇಡ, ನಿಮ್ಮ ಸಂಘನೂ ಬೇಡ, ನೀವು 3 ಜನ ಸಾವಾಸನೂ ಬೇಡಪ್ಪ. ಅದಕ್ಕಿಂತ ಮೊದಲಾಗಿ ಮುದುಕಿ ಸಾವಾಸ ಬ್ಯಾಡೋಯಪ್ಪ. ನಾವು ಒಕ್ಕನು, ನಾನು ಸತ್ತೊಕ್ಕನು, ನಾವು ಒಕ್ಕನ್ರಿ ಗೌಡ್ರೆ. ನಾನು ಬರಲ್ಲಪ್ಪ, ಮುಂದಿನ ವಾರ ಬರ್ತಾನೆ ಅಂತಂದು ಹೇಳ್ಬಿಟ್ಟೆ, ಬರೋದಿಲ್ಲ ನಾನು ಇನ್ಮೇಲೆ ಊರಿಗೆ ಕಾಲ ಇಡೋದಿಲ್ಲ ನೋಡು. ಅಯ್ಯ ಸಾಹೇಬ್ರೆ ನಿತ್ಕೊಳ್ರಿ, ಸಾಹೇಬ್ರೆ ಬಂದು ತಡ್ರಿ, ನಿತ್ಕೊಳ್ರಿ. ಅಯ್ಯೋ ದೇವ್ರೇ, ನೋಡು ಶಾರದಕ್ಕ ಗೌಡ್ರೆ, ನೋಡ್ರಿ ಮುದುಕಿನ ಸಂಘ ಸೇರ್ಕೆನ ಅಂತ ಅಂತೀರಾ? ನೋಡ್ರಿ ಅಂತ ಕತೆ ಮಾಡಿಡ್ತ ನೋಡ್ರಿ. ಆ ಸಾಹೇಬ್ರನ್ನೇ ಸಾಯ್ಸಕ್ ಹೋಗಿ ಆ ಸಾಹೇಬ್ರನ್ನೇ ಊರಿಂದನೇ ಓಡಿಸ್ಬಿಡ್ತ ನೋಡ್ರಿ. ಅವನೇ ಮುಂದಿನ ವಾರ ಬರ್ತಾನೋ ಇಲ್ಲೋ, ಮುಗೀತ್ ನಡೀರಿ ಸಂಘದ ಕತೆ. ನೋಡು ಹೆಂಗ್ ಓಡಕನ ಹೆಂಗೆ. ಇವನ್ ಸಂಘದ ಸಾರ್ ಅಂತ, ಇವನ್ ಸಂಘದ ಸಾರ್. ಬಾ ನೀನ್ ಇನ್ನೊಂದ್ಸರಿ ನಮ್ಮೂರಿಗೆ ಕಾಲಿಡು, ಒಂದು ಗತಿ ಕಾಣಿಸ್ಬಿಡ್ತಾನೆ ನಿನ್ನ. ಹೆಂಗ ಅನಿಸ್ತಪ್ಪ ನಮ್ದು ಕಿವುಡ್ ಕೆಂಚಕಂದು ಮತ್ತೆ ನಮ್ಮ ಸಂಘದ ಸರ್ದು ಕತೆ? ಚೆನ್ನಾಗಿತ್ತಲ್ಲ? ಹಂಗೆ ಮುಂದೆ ಬೇರೆ ಬೇರೆ ರೀತಿಯ ವಿಡಿಯೋಗಳು ಬರ್ತಿರ್ತವೆ. ದಯವಿಟ್ಟು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜಾಸ್ತಿ ಜಾಸ್ತಿ ಲೈಕ್ ಮಾಡಿರಿ, ಜಾಸ್ತಿ ಜಾಸ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.